ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಳ್ಳಿನ ಸತ್ಯ ಅನ್ನೋದನ್ನ ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್, ಅದಕ್ಕೆ ವಿಗ್ರಾಮ್ ಜಿ ಅಂತ ಇಟ್ಕೊಂಡಿದ್ದಾರೆ. ದೇಶದ್ರೋಹಿಗಳೆಲ್ಲ ಜಿ ಅಂತಾನೆ ಇಟ್ಕೊಂಡಿರೋದು. ಆ ಪಕ್ಷದ ಸುತ್ತಾರರೆಲ್ಲ ಜಿ ಅಂತ ಇಟ್ಕೊಂಡಿದ್ದಾರೆ. ಆದ್ರಿಂದ ಆ ಗುಂಗಲ್ಲಿದ್ದಾರೆ ಇವರು. ಮನ್ರೇಗಾ ವಿಚಾರದಲ್ಲಿ ಅವರು ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ದು ಮನ್ರೇಗಾ ಪರ ಇರೋರೇ ಅವರು. ಆದರೆ ಮಹಾತ್ಮ ಗಾಂಧಿನ ಕೊಂದಿರ್ತಕ್ಕಂಥವ್ರು ಮಹಾತ್ಮ ಗಾಂಧಿ ಅವರನ್ನ ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನ ಕೊಲ್ಲಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಅವರ ವಿಚಾರದಲ್ಲಿ ಇವತ್ತು ದೊಡ್ಡ ಪತ್ರಿಕೆ ಕೊಟ್ಟಿದ್ದಾರೆ. ಏನು ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಬೇಕಾಗಿತ್ತು, ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯ ಕನಸನ್ನ ನಾಶ ಮಾಡಿದ್ದಾರೆ, ಈಗ ಮನಸ್ಸಿಗೆ ಬಂದು ಹೇಳಿದ್ದಾರೆ. ಸತ್ಯವನ್ನ ಜೀರ್ಣ ಮಾಡ್ಕೊಳ್ದೇ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಮುಸುಕು ಹಾಕೊಂಡು ಜನಗಳ ಮುಂದೆ ಬಂದಿದ್ದಾರೆ. ಮನ್ರೇಗಾ ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸ ಬಹಳ ಸುಲಲಿತವಾಗಿ ಮಾಡ್ಕೊಂಡು ಬಂತು. 2005ರಿಂದ 2025ವರೆಗೂ ಸುಮಾರು 28.4% ಏನು ನಿರುದ್ಯೋಗ ಇತ್ತು, ಅದನ್ನ 5.6%ಗೆ ತೆಗೆದುಕೊಂಡು ಬಂದಿದ್ದಂತ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದ್ದಂತ ಈ ಉದ್ಯೋಗ ಅವಕಾಶಗಳನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದ್ದಾರೆ. ಇದು ಕೇವಲ ಕಾರ್ಯಕ್ರಮ ಅಲ್ಲ. ಭಾರತೀಯ ಜನತಾ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅದು ಸಾಂವಿಧಾನಿಕವಾಗಿ ನಮ್ಮ ಹಕ್ಕನ್ನ, ನಮಗೆ ಉದ್ಯೋಗದ ಹಕ್ಕನ್ನು ಕೊಟ್ಟಿತ್ತು. ಇವರು ಆ ಉದ್ಯೋಗದ ಹಕ್ಕನ್ನ ಸಂವಿಧಾನಿಕವಾಗಿ ಕಿತ್ಕೊಂಡಿದ್ದಾರೆ. ಅದಲ್ಲದೆ ಇವರು ಮಾಡಿರ್ತಕ್ಕಂಥದ್ದು ಏನೇನೋ ಹೇಳಿದ್ದಾರೆ. ಗ್ರಾಮ ಸ್ವರಾಜ್ಯದಲ್ಲಿ ಗ್ರಾಮ ಪಂಚಾಯತಿನಲ್ಲೇ ಡಿಸೈಡ್ ಮಾಡೋದು ಅಂತ ಹೇಳಿ, ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಸಭೆ ತೀರ್ಮಾನ ಮಾಡ್ತಾ ಇತ್ತು ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. 100 ದಿನಗಳ ಕಾಲ ಕೆಲಸ, ಯಾವತ್ತು ಬೇಕಾದ್ರೂ ಆ ಕೆಲಸವನ್ನ ಇವ್ರು ತೆಗೆದುಕೊಳ್ಬಹುದು. ಆದ್ರೆ ಈಗ ಇವ್ರು ಮಾಡಿರ್ತಕ್ಕಂಥದ್ದು 160 ದಿವಸದ ಕೆಲಸ ಮಾತ್ರ. 125 ದಿವಸ ಅಂತ ಹೇಳಿದ್ದಾರೆ, ಅದ್ರಲ್ಲಿ 60 ದಿನ ಕೆಲಸ ಇಲ್ಲ. ಅದ್ರ ಜೊತೆಗೆ ನೀವು ನೋಡ್ಬೇಕಾದ್ರೆ ಅವರು ಸರಾಸರಿ 11 ವರ್ಷಗಳ ಕಾಲ ಮನ್ರೇಗಾನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ, 30 ದಿವಸ 100ಕ್ಕೆ 35 ದಿವಸ ಅವ್ರು ಕೆಲಸ ಕೊಟ್ಟಿರೋದು. ಅದು ಹಣದ ವೆಚ್ಚ ಆಗಿರೋದು 80,000 ಕೋಟಿ ಮಾತ್ರ. ಈಗ ಬಹಳ ದೊಡ್ಡದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಇದ್ದಾಗ ಮನ್ರೇಗಾದಲ್ಲಿ 100 ದಿವಸ ಕೊಡ್ತಾ ಇದ್ರು, ಈಗ 125 ಅಂತ ಹೇಳಿ. ಈಗ 125 ಅಂತ ಹೇಳಿ ಇವತ್ತು ಈ ಸಲ ಬಜೆಟ್ ವೆಚ್ಚ ಔಟ್ಲೇ ಏನಾಗಿದೆ ಅಂತ ಹೇಳಿದ್ರೆ 95,000 ಕೋಟಿ ಕೊಟ್ಟಿದ್ದಾರೆ. 125 ದಿವಸ ಅಂತ ಹೇಳಿದ್ರೆ 2 ಲಕ್ಷ ಕೋಟಿ ಮೇಲೆ ಹಣ ಬೇಕಾಗಿದೆ. ಈ ಸುಳ್ಳನ್ನ ಯಾರಿಗೆ ಹೇಳ್ತಾ ಇದ್ದಾರೆ? ಈಗಾಗಲೇ ವರ್ಷಕ್ಕೆ 2 ಕೋಟಿ ಉದ್ಯೋಗ, ಎಲ್ರಿಗೂ 15 ಲಕ್ಷ ಅಂತ ಹೇಳಿ ಈಗ ಹೊಸದಾಗಿ 125 ದಿವಸಗಳ ಕಾಲ ಕೆಲಸ ಕೊಡ್ತೀವಿ ಅಂತ ಹೇಳಿ ಅಲೋಕೇಶನ್ ಹಣ ಇವರು ಕೊಟ್ಟಿರೋದು ವೆಚ್ಚ ಬಜೆಟ್ ಅಲ್ಲಿ ಹೇಳಿರೋದು ನೋಡಿದಾಗ ಅದು 95,000 ಕೋಟಿ. ಹಸಿ ಸುಳ್ಳನ್ನು ಹೇಳ್ತಕ್ಕಂಥ ಈ ಭಾರತೀಯ ಜನತಾ ಪಾರ್ಟಿ ಅವರೆಲ್ಲ ಸದಸ್ಯರು ಕೂಡ RSS ಅಲ್ಲಿ ತರಬೇತಿ ಪಡ್ಕೊಂಡು ಬಂದಿರತಕ್ಕಂಥದ್ದು. ಸತ್ಯನ ಸುಳ್ಳು ಹೇಗೆ ಹೇಳ್ಬೇಕು, ಸುಳ್ಳನ್ನ ಸತ್ಯ ಹೇಗೆ ಮಾಡಬೇಕು ಅನ್ನೋದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನ ಮತ್ತೊಮ್ಮೆ ಸಾರ್ವಜನಿಕರ ಹಣದ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶ್ರೀಮಂತ ಪಾರ್ಟಿ, ಅದು 10,000 ಕೋಟಿ ಇರ್ತಕ್ಕಂಥದ್ದು. ಅವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸುಳ್ಳನ್ನ ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಅವ್ರು ಮಾಡ್ತಾರೆ.